ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಕಿ ಮಗುವಿಗೆ ಜನ್ಮ ನೀಡಿದ ಪ್ರಕರಣ ಸಂಬಂಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದ್ದು, ತನಿಖೆ ವೇಳೆ ಮತ್ತೊಂದು ಆಘಾತಕಾರಿ ಸಂಗತಿ ಬೆಳಕಿಗೆ ಬಂದಿದೆ. ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡಿದ್ದು, ಆರಂಭದಲ್ಲಿ ಅಪ್ರಾಪ್ತ ಬಾಲಕಿ ಹೆರಿಗೆ ಮಾಡಿದ ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಲಾಗಿತ್ತು. ತನಿಖೆ ಮುಂದುವರಿಸಿದ ವೇಳೆ ಅದೇ ಕುಟುಂಬದ ಮತ್ತೊಬ್ಬ ಅಪ್ರಾಪ್ತ ವಯಸ್ಸಿನ ಬಾಲಕಿಯೂ ಮಗುವಿಗೆ ಜನ್ಮ ನೀಡಿರುವುದು ಪತ್ತೆಯಾಗಿದೆ ಎಂದು ಹೇಳಿದರು. ಎರಡೂ ಪ್ರಕರಣಗಳ ಕುರಿತು ಪೊಲೀಸರು ಗಂಭೀರವಾಗಿ ತನಿಖೆ ನಡೆಸುತ್ತಿದ್ದು, ಘಟನೆಗೆ ಕಾರಣರಾದವರ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಹಾಗೂ ಸಂಬಂಧಿತ ಕಾನೂನುಗಳ ಅನ್ವಯ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆಯುಕ್ತರು ತಿಳಿಸಿದ್ದಾರೆ. ಪ್ರಕರಣದ ಎಲ್ಲಾ ಆಯಾಮಗಳ ಕುರಿತು ತನಿಖೆ ಮುಂದುವರಿದಿದ್ದು, ಸತ್ಯಾಂಶ ಹೊರಬಂದ ಬಳಿಕ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ಬಹಿರಂಗಪಡಿಸಲಿದ್ದಾರೆ. ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕಕ್ಕೆ ಕಾರಣವಾಗಿದ್ದು, ಅಪ್ರಾಪ್ತರ ಸುರಕ್ಷತೆ ಮತ್ತು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗೆ ಹೆಚ್ಚಿನ ಜಾಗೃತಿ ಹಾಗೂ ಕಟ್ಟುನಿಟ್ಟಿನ ಕ್ರಮಗಳ ಅಗತ್ಯವನ್ನು ಮತ್ತೊಮ್ಮೆ ಎತ್ತಿ ತೋರಿಸಿದೆ. ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಇದಕ್ಕಿಂತ ಮುಂಚೆ ಹುಬ್ಳಿ ಟೌನಲ್ಲಿ ಒಂದು ಪ್ರಕರಣ ನಮಗೆ ದಾಖಲಾಗಿತ್ತು. ಅದರಲ್ಲಿ ಕೂಡ ನಮ್ಮ ಪೊಲೀಸರಿಗೆ ನಮ್ಮ ಮಾಹಿತಿದಾರರೊಬ್ಬರು ನೀಡಿದ ಮಾಹಿತಿ ಮೇರೆಗೆ ಅಪ್ರಾಪ್ತ ವಯಸ್ಸಿನ ಹೆಣ್ಮಗಳೊಬ್ಬಳು ಡೆಲಿವರಿ ಆಗಿದೆ ಅನ್ನೋದ್ರ ಹಿನ್ನೆಲೆಯಲ್ಲಿ ಅನ್ನಪೂರ್ಣ ಅನ್ನೋ ಒಂದು ಹಾಸ್ಪಿಟಲ್ ಡೆಲಿವರಿ ಆಗಿದೆ ಅಂತಂದು ನಮಗೆ ಮಾಹಿತಿ ಬಂದ ಮೇಲೆ ಆಕೆ ಅಪ್ರಾಪ್ತೆ ಇದ್ಲು. ಮತ್ತು ಆ ಒಂದು ಮಾಹಿತಿಯನ್ನು ಯಾರು ಅವ್ರ ಪೇರೆಂಟ್ಸ್ ಆಗಲಿ ಯಾರೂ ನಮಗೆ ನೀಡಿರಲಿಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ನೀಡಿರಲಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಅದೊಂದು ಪೋಕ್ಸೋ ಪ್ರಕರಣ ದಾಖಲು ಮಾಡಿದ್ವಿ. ಅದರಲ್ಲಿ ಡೆಲಿವರಿ ಆದಮೇಲೆ ಮಗು ಕೂಡ ಅಡ್ಮಿಟೆಡ್ ಇದೆ, ಆ ತಾಯಿ ಕೂಡ ಅಡ್ಮಿಟೆಡ್ ಇದ್ದಾಳೆ. ಆ ತಾಯಿ ಇನ್ನೂ ಯಾವುದೇ ಒಂದು ಹೇಳಿಕೆ ಕೊಡಲಿಕ್ಕೆ ಇನ್ನೂ ಮುಂದೆ ಬರ್ತಾ ಇಲ್ಲ. ಅಂದರೆ ಇನ್ನೂ ಸ್ವಲ್ಪ ಪೋಸ್ಟ್ ಡೆಲಿವರಿ ಪೇನ್ ಇದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಾವು ಪ್ಯಾರಲಲ್ ಇನ್ವೆಸ್ಟಿಗೇಷನ್ ಆ ಕೇಸಲ್ಲೂ ಮಾಡ್ತಾ ಇದ್ವಿ. ಆ ಕೇಸು ಬೆನ್ನತ್ತಿ ಹೋದಂಥ ಸಂದರ್ಭದಲ್ಲಿ ಇನ್ನೊಂದು ಅದೇ ಕುಟುಂಬದ ಸಿಸ್ಟರ್ಸ್ ಮಕ್ಕಳು ಇವರೆಲ್ಲ, ಅದೇ ಕುಟುಂಬದ ಇನ್ನೊಂದು ಮಗಳು ಕೂಡ ಅಪ್ರಾಪ್ತ ವಯಸ್ಸಿನಲ್ಲೇ ಒಂದು ಮಗುಗೆ ತಾಯಿಯಾಗಿದ್ದಾಳೆ ಅಂತಂದು ತಿಳಿದು ಬಂದ ಹಿನ್ನೆಲೆಯಲ್ಲಿ ಅದೊಂದು ಮಾಹಿತಿಯನ್ನು ನಾವು ಕಲೆ ಹಾಕಿ ನಂತರದಲ್ಲಿ ಒಂದು ಕೇಸನ್ನು ತೊಗೊಂಡಿದ್ದೇವೆ. ಸೊ ಅದರಲ್ಲಿ ಕೂಡ ಈ ಹೆಣ್ಮಗಳೇನಿದ್ದಾಳೆ ಇವಳಿಗೆ 15 ವರ್ಷ ಇದೆ. ಈಗ ಆಗಲೇ ಒಂದು ಮಗುಗೆ ಜನ್ಮ ಕೊಟ್ಟಿದ್ದಾಳೆ ಮತ್ತು ಈಗ ಮತ್ತೆ ಪ್ರೆಗ್ನೆಂಟ್ ಇದ್ದಾಳೆ. ಸೊ ಇವು ಎರಡೂ ಪ್ರಕರಣಗಳು ತುಂಬ ಗಂಭೀರ ಪ್ರಕರಣಗಳು. ಎರಡೂ ಪ್ರಕರಣಗಳಲ್ಲಿ ಆರೋಪಿತರ ಹೆಸರನ್ನು ಅವರು ಹೇಳಲಿಕ್ಕೆ ಇನ್ನೂ ಯಾರು ಹೆಣ್ಮಕ್ಳಿದ್ದಾರೆ ಅವರು ಮೆಡಿಕಲಿ ಫಿಟ್ ಇಲ್ಲ ಅನ್ನೋಂಥ ಒಂದು ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದಾರೆ. ಹಂಗಾಗಿ ಪ್ಯಾರಲಲ್ಲಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಈ ಒಂದು ಪೋಕ್ಸೋ ಕೇಸ್ ಅಕ್ಯೂಸ್ಡ್ ಯಾರು ಅನ್ನುವಂಥದ್ದು ಮತ್ತು ಇದರಲ್ಲಿ ಏನು ವ್ಯವಸ್ಥಿತವಾಗಿ ಏನಾದರೂ ಆಗ್ತಾಯಿದ್ರೆ ಅದ್ರ ಬಗ್ಗೆ ಕೂಡ ಪತ್ತೆ ಮಾಡೋವಂಥ ಕೆಲಸ ಮಾಡಲಾಗುತ್ತೆ. ಮತ್ತು ಈ ಎರಡನೇ ಪ್ರಕರಣದಲ್ಲಿ ಈ ಹಿಂದೆ ಹುಟ್ಟಿರುವಂಥ ಮಗುವನ್ನು ಅದು ಅನಾರೋಗ್ಯ ಇತ್ತು ಅಂತಂದು ನಮ್ಮ ಸಂಬಂಧಿಕರೊಬ್ಬರ ಮನೆಗೆ ಬೇರೆ ಒಂದು ಕಾರವಾರದ ಹತ್ರ ಟ್ರೀಟ್ಮೆಂಟಿಗೆ ಬಿಟ್ಟಿದ್ದೀವಿ ಅಂತಂದು ಹೇಳಿದ್ದಾರೆ. ಅದನ್ನು ಕೂಡ ಫೈಂಡ್ ಔಟ್ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಎರಡೂ ಪ್ರಕರಣಗಳಲ್ಲಿ ಆರೋಪಿಗಳು ಯಾರು ಮತ್ತು ಯಾವ ಸಂದರ್ಭದಲ್ಲಿ ಒಂದು ಘಟನೆಗಳು ನಡೆದಿದೆ ಮತ್ತು ಇದಕ್ಕೆ ಯಾರ್ದಾದ್ರೂ ಅವ್ರ ಕುಟುಂಬ ಸದಸ್ಯರು ಸೇರಿದಂತೆ ಬೇರೆ ಯಾರ್ದಾದ್ರೂ ಸಪೋರ್ಟ್ ಇದೆಯಾ ಅನ್ನೋದು ಅಸರ್ಟೈನ್ ಮಾಡಲಾಗುತ್ತೆ. ಅವ್ರು ಹೇಳುವಂಥದ್ದು ನಾನು ಕೂಡ ಆ ಹುಡುಗಿಗೂ ಮಾತಾಡಿದೆ, ಆ ಹುಡುಗಿಗೆ ಸಂಬಂಧಪಟ್ಟವ್ರು ಯಾರಿದ್ರು ಕಸ್ಟೋಡಿಯನ್ ಅವ್ರಿಗೂ ಮಾತಾಡಿದೆ. ಅವರು ಇಲ್ಲ ಮಗು ಸ್ವಲ್ಪ ಹಿಂಗೆ ಪ್ರಿಮೇಚೂರ್ ಅಂದರೆ ಅಪ್ರಾಪ್ತ ಹೆಣ್ಮಗಳಿಗೆ ಹುಟ್ಟಿತ್ತಲ್ಲ, ಹಂಗಾಗಿ ಭಾಳ ಹೆಲ್ತ್ ಇಶ್ಯೂಸ್ ಇತ್ತು, ನಮ್ಮ ಪರಿಚಯಸ್ಥರೊಬ್ಬರ ಮನೆಯಲ್ಲಿ ಟ್ರೀಟ್ಮೆಂಟ್ಗೆ ಮತ್ತು ನೋಡ್ಕೊಳ್ಳಿಕ್ಕೆ ಅಂತ ಕಾರವಾರದ ಕಡೆ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಸೊ ಅವ್ರು ಹೇಳಿದಷ್ಟು ಸಿಂಪಲ್ ಇರೋದಿಲ್ಲ ಅದು. ಹಂಗಾಗಿ ಒಂದು ಸಮಗ್ರ ತನಿಖೆಯನ್ನು ಇದರಲ್ಲಿ ಮಾಡಲಾಗುತ್ತೆ. ಆ ಮಗುವನ್ನು ಅವರು ಟ್ರೀಟ್ಮೆಂಟಿಗೆ ಬಿಟ್ಟಿದ್ದಾರೋ ಮಾರಾಟ ಮಾಡಿದಾರೋ ಪ್ರತಿಯೊಂದು ಕೂಡ ನಾವು ಪತ್ತೆ ಮಾಡಿಬಿಟ್ಟು ಆದಷ್ಟು ಬೇಗ ಯಾರ್ಯಾರು ಈ ಒಂದು ಕೃತ್ಯದ ಹಿಂದೆ ಇದ್ದಾರೆ ಅವರೆಲ್ಲರನ್ನೂ ವಶಕ್ಕೆ ತೊಗೊಂಡು ವಿಚಾರಣೆಗೊಳಪಡಿಸಿ ಕಾನೂನು ಕ್ರಮವನ್ನು ಕೈಗೊಳ್ತೀವಿ. ಸುಶೀಲಾ ಅಂತೇಳಿ ಈಗ ನಾನು ಸ್ಪೆಸಿಫಿಕ್ಕಾಗಿ ಯಾವುದೋ ಒಂದು ಹಾಸ್ಪಿಟಲ್ ಅಥವಾ ಡಾಕ್ಟರ್ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಒಂದು ನಾನು ಯಾವಾಗ ಬ್ರೀಫ್ ಮಾಡ್ಬೋದು ಅನ್ನೋವಂಥ ಒಂದು ರೈಟ್ ಸಂದರ್ಭದಲ್ಲಿ ನಿಮಗೆ ಕರೆದುಬಿಟ್ಟು ಸಮಗ್ರ ಮಾಹಿತಿಯನ್ನು